ನಮಸ್ಕಾರ ಎಲ್ರಿಗೂ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ಇವತ್ತು ಶುಕ್ರವಾರ ಬೆಳಿಗ್ಗೆ ಒಂದು ವ್ಲಾಗು. ಬೆಳಿಗ್ಗೆನೇ ಎದ್ದು 6 ಗಂಟೆಗೆ ಎದ್ದೆ. 6 ಗಂಟೆಗೆ ಎದ್ದು ಹೊರಗೆಲ್ಲ ನೀರು ಹಾಕಿ ಹೊಸ್ಲಿಗೆಲ್ಲ ಕುಂಕುಮ ಅರಿಶಿನ ಎಲ್ಲ ಇಟ್ಟು ಹಾಗೆ ಚಿಕ್ಕದಾಗಿ ಸ್ವಲ್ಪ ರಂಗೋಲಿ ಹಾಕ್ಬಿಟ್ಟು ಇವಾಗ ಸ್ನಾನಕ್ಕೆ ಹೋಗೋಣ ಅಂತಿದ್ದೀನಿ. ಸ್ನಾನ ಮುಗಿಸ್ಕೊಂಡು ಬಂದಿದ್ದೀನಿ. ಇವಾಗ ಸ್ನಾನ ಮುಗಿಸ್ಕೊಂಡು ಬಂದು ಅದು ನಾನೇ ಫೋಟೋ ಶೂಟ್ ಮಾಡ್ತಾಯಿದ್ದೀನಲ್ಲ, ಅದು ಕ್ಲಿಯರಾಗಿ ಬರ್ತಾಯಿದೆಯೋ ಗೊತ್ತಿಲ್ಲ. ಇವಾಗ ಸ್ನಾನ ಮುಗಿಸ್ಕೊಬಂದು ಮುಖಕ್ಕೆ ಹಚ್ಕೊಳ್ಳೋಣ ಅಂತಿದ್ದೀನಿ. ಇವಾಗ ದೇವರ ಸಾಮಾನೆಲ್ಲ ಕ್ಲೀನ್ ಮಾಡಿಕೊಂಡು ಆಮೇಲೆ ಮುಖಕ್ಕೆ ಹಚ್ಕೊಳಂತೆ. ಇವಾಗ ದೇವ್ರ ಸಾಮಾನೆಲ್ಲ ಕ್ಲೀನ್ ಮಾಡೋಕ್ಕೆ ಹೋಗ್ತಾಯಿದ್ದೀನಿ. ಹಳೇದು ಹೂವು ಮತ್ತು ಹಣ್ಣು ಅದೆಲ್ಲ ತೆಗೆದುಬಿಡ್ತೀನಿ, ಹೊಸ್ದಾಗಿಡ್ತೀನಿ. ಕಳಶ ಏನು ಬದಲಿಸಲ್ಲ. ಕಳಶ ನೆನೆಯೋಕ್ಕೆ ಕೂರಿಸಿದ್ನಲ್ಲ, ಕಾಯೊಂದು ತುಂಬ ಹಳೇದಾಗಿತ್ತು. ಅದರಿಂದ ತುಂಬ ದಿನ ಆಯಿತು ಇಟ್ಟು. ಅದಕ್ಕೆ ಹೊಸದು ಕಳಶದ ಕಾಯಿ ಸಿಕ್ತು, ಹೊಡಿಯೋಣ ಅಂತಂದು ಸುಲಿದಿಟ್ಕೊಂಡೆ. ಅದು ಹೊಸ ಕಳಶದ ಕಾಯಿ ಚೆನ್ನಾಗಿತ್ತು, ಅದಕ್ಕೆ ಚೇಂಜ್ ಮಾಡೋಣ ಅಂತ ಇವಾಗೆಲ್ಲ ತೆಗಿತಾ ಇದ್ದೀನಿ. ಚೆನ್ನಾಗಿದೆ ಬ್ಲಾಗ್ ನೋಡಿ. ಇವಾಗ ಚೇಂಜ್ ಮಾಡೋಣ ಅಂತ ಹಳೆ ಕಾಯಿ ತೆಗೆದುಬಿಟ್ಟು ಹೊಸ ಕಾಯಿ ಇಟ್ಟಿದ್ದೀನಿ. ಎಲ್ಲ ಕುಂಕುಮ ಎಲ್ಲ ಇಟ್ಬಿಟ್ಟು ಹೂವು ಜೋಡಿಸ್ತಾ ಇದ್ದೀನಿ ದೇವ್ರಿಗೆ. ಶುಕ್ರವಾರ ಅಂದ್ರೇ ಪೂಜೆ ಫಸ್ಟು. ಪೂಜೆ ಆದಮೇಲೆ ನಾನು ಅಡುಗೆ ಮಾಡೋದು. ಅದಕ್ಕೆ ಫಸ್ಟಿಗೆ ಎದ್ಬಿಟ್ಟು ಸ್ನಾನ ಮಾಡಿ ಎಲ್ಲ ಒರೆಸಿ ಗುಡಿಸಿ ಫಸ್ಟು ಪೂಜೆ ಮಾಡ್ಕೊತೀನಿ. ಪೂಜೆ ಮಾಡಿಕೊಂಡು ಆಮೇಲೆ ಮಿಕ್ಕಿದ ಕೆಲಸ. ಇವಾಗ ದೇವ್ರಿಗೆಲ್ಲ ಕುಂಕುಮ ಇಟ್ಟಿದ್ದಾಯಿತು. ಇವಾಗ ಹೂವು ಇಡ್ತಾಯಿದ್ದೀನಿ. ಎಲ್ಲದಕ್ಕೂ ಹೂವು ಫೋಟೋಗೆ ಇಟ್ಟಿದ್ದಾಯಿತು. ಇವಾಗ ಕಳಶಕ್ಕೆ ಇಡ್ತಾಯಿದ್ದೀನಿ. ಅದು ಸೇವಂತಿಗೆ ಹೂವು ಸಿಕ್ಕಿಲ್ಲ, ಅದರಿಂದ ಬಟನ್ ರೋಸ್ ತಗೊಂಡಿದ್ದೀನಿ. ನನಗೆ ಇಷ್ಟನೇ ಇಲ್ಲ ಬಟನ್ ರೋಸ್ ಇಡೋಕ್ಕೆ. ಯಾಕಂದರೆ ನನಗೆ ತುಂಬ ಇಷ್ಟ ಆಗೋದಂದರೆ ಮಲ್ಲಿಗೆ ಹೂವು ಬಿಟ್ಟರೆ ಸೇವಂತಿಗೆನೇ ತುಂಬ ಇಷ್ಟ ಆಗೋದು. ಈ ರೋಸ್ ಅಷ್ಟೊಂದು ಇಷ್ಟ ಆಗೋಲ್ಲ. ಇರೋದನ್ನೇ ಪೂಜೆ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಹೊರ್ಗಡೆ ಹೋದರೆ ಎತ್ಕೊಬರ್ಬೇಕು. ಸದ್ಯದ್ರಲ್ಲಿ ಮಾಡ್ತೀನಿ. ಇವಾಗ ಕಳಶಕ್ಕೂ ಹೂವು ಇಟ್ಟಾಯಿತು, ದೀಪಕ್ಕೂ ಹೂವು ಇಟ್ಟಾಯಿತು. ಗಣೇಶನಿಗೂ ಹೂವು ಇಡಬೇಕು. ಗಣೇಶನಿಗೂ ಹೂವು ಇಟ್ಬಿಟ್ಟು ಇವಾಗ ಗಣೇಶನಿಗೆ ಇಡ್ತಾಯಿದ್ದೀನಿ ಹೂವು. ಗಣೇಶನಿಗೆ ಇಟ್ಬಿಟ್ಟು ಹೂವು ಇಡ್ತಿದ್ದೀನಿ. ಗಣೇಶನಿಗೆ ಹೂವು ಇಟ್ಟ ತಕ್ಷಣ ಹಾಗೆ ತಾಂಬೂಲ ಇಡ್ತೀನಲ್ಲ, ಎಲೆ ಅಡಿಕೆ ಮತ್ತು ಹಣ್ಣು. ನಮ್ಮ ಮನೇಲಿ ಏನೇ ಹಣ್ಣು ಇರುತ್ತೋ ಅದೇ ಹಣ್ಣು ಇಡ್ತೀನಿ. ಬಾಳೆಹಣ್ಣು ಇಲ್ಲ ಕಾಯಿ ಇಲ್ಲ. ನಮ್ಮ ಮನೇಲಿ ಒಂದು ದಾಳಿಂಬ್ರೆ 3 ಕಿವಿ ಹಣ್ಣು, ಒಂದು ದಾಳಿಂಬ್ರೆ ಇತ್ತು. ಅದರಲ್ಲಿ 2 ಕಿವಿ ಹಣ್ಣು, ಒಂದು ದಾಳಿಂಬ್ರೆ ಇಟ್ಟಿದ್ದೀನಿ ನೈವೇದ್ಯಕ್ಕಂತ. ಮನೇಲೇನೂ ಮಾಡಿಲ್ಲ ನೈವೇದ್ಯ, ಅದು ಹಣ್ಣೇ ಇಟ್ಟಿದ್ದೀನಿ. ಇವಾಗ ಗ್ಯಾಸಿಗೆ ಸ್ವಲ್ಪ ಗ್ಯಾಸ್ ಒರೆಸ್ಕೊಂಡು ಇವಾಗ ಗ್ಯಾಸಿಗೂ ಅರಿಶಿನ ಕುಂಕುಮ ಇಡ್ತೀನಿ. ಶುಕ್ರವಾರ ಮಂಗಳವಾರ ಪೂಜೆ ಮಾಡುವಾಗ ಗ್ಯಾಸನ್ನು ಪೂಜೆ ಮಾಡ್ಕೊತೀನಿ. ಇದು ನಮ್ಮ ಪದ್ಧತಿ. ಯಾಕೆ ಒಲೆ ಇಟ್ಟಿಲ್ಲ ಗ್ಯಾಸ್ ಮೇಲೆ, ಗ್ಯಾಸ್ ಒಲೆ ಇಟ್ಟಿಲ್ಲ ಅಂತ ಕೇಳ್ಬೋದು. ಇದು ಹಳೇ ಗ್ಯಾಸ್ ಅಲ್ವಾ, ಅದರಿಂದ ಒಂದು ಮುರಿದೋಗ್ಬಿಟ್ಟಿದೆ. ಅದಕ್ಕೆ ಒಂದು ಇಟ್ಟೇನು ಪೂಜೆ ಮಾಡೋದು ಅಂತ ಹಾಗೆ ಪೂಜೆ ಮಾಡಿಬಿಟ್ಟು ಆಮೇಲೆ ಇಟ್ಕೊತೀನಿ. ಇವಾಗ ಅದಕ್ಕೂ ಅರಿಶಿನ ಕುಂಕುಮ ಇಟ್ಟು ಇವಾಗ ಹೂವು ಇಟ್ಬಿಟ್ಟಿದ್ದೀನಿ. ಇವಾಗ ಹೊಸ್ಲಿಗೆ ಅಷ್ಟೇ. ಅವಾಗ ಹೂವು ಇಟ್ಟಿರಲಿಲ್ಲ, ಸ್ನಾನ ಮಾಡ್ತೇನೆ ಹೂವು ಮುಟ್ಟಲ್ಲ. ಅದಕ್ಕೆ ಹೊಸ್ನೆಲ್ಲ ತೊಳೆದು ಅರಿಶಿನ ಕುಂಕುಮ ಇಟ್ಟು ಇದು ರಂಗೋಲಿ ಹಾಕಿದ್ನಲ್ಲ, ಇವಾಗ ಹೂವು ಇಡ್ತಾಯಿದ್ದೀನಿ. ಇವಾಗ ಅದಕ್ಕೂ ಹೂವು ಇಟ್ಟಿದ್ದಾಯಿತು. ಲಾಸ್ಟು ಹೂವು ಇಟ್ಟಿದ್ದಾಯಿತು. ಇವಾಗ ಪೂಜೆ ಮಾಡೋಕ್ಕೆ ನಾನು ಏನೂ ಹಚ್ಕೊಂಡಿರಲಿಲ್ಲ, ಏನೂ ಜಾಸ್ತಿ ಹಚ್ಚಲ್ಲ. ಒಂದು ಫೇರ್ ಆ್ಯಂಡ್ ಲವ್ಲಿ ಪೌಡ್ರು ಅಷ್ಟೇ ನಾನು ಹಚ್ಚೋದು. ಇವಾಗ ಹಚ್ಕೊತಾ ಇದ್ದೀನಿ. ನಾನು ಲೇಟಾಗಿದ್ದರಿಂದ ಶುಕ್ರವಾರ ಬೇಗ ಎದ್ದೇಳಬೇಕಾಗಿತ್ತು. ನಮ್ಮ ಮನೆಯವ್ರು ಫಸ್ಟ್ ಶಿಫ್ಟಿಗೆ ಹೋಗ್ತಾರೆ, ಅವಾಗ ಎದ್ದೇಳೋಣ ಅಂದ್ಕೊಂಡಿದ್ದೀನಿ. ಹಾಗೆ ಇಲ್ಲ, ಅವ್ರು ಸೆಕೆಂಡ್ ಶಿಫ್ಟ್ ಚೇಂಜ್ ತೊಗೊಂಡಿದ್ದಾರೆ. ನನಗೆ ಗೊತ್ತೇ ಇಲ್ಲ, ನನಗೂ ಹೇಳೇ ಇಲ್ಲ. ಇವಾಗ ಬೇಗ ಕೆಲಸ ಮಾಡ್ಕೊಳ್ಬೇಕಂತ ಬೇಗ ರೆಡಿ ಆಗ್ತಾಯಿದ್ದೀನಿ. ಫೇರ್ ಆ್ಯಂಡ್ ಲವ್ಲಿ ಹಚ್ಚಿದ್ದಾಯಿತು. ನೀಟಾಗಿ ಒರೆಸ್ಕೊಬಿಟ್ಟು ಇವಾಗ ಪೌಡ್ರ್ ಹಚ್ಕೊಂಡು ಪೂಜೆ ಮಾಡೋಕ್ಕೆ ಹೋಗ್ತೀನಿ. ಇವಾಗ ಹಚ್ಕೊಂಡಿದ್ದಾಯಿತು ಪೌಡ್ರೆಲ್ಲ. ಇವಾಗ ದೇವರಿಗೆ ಪೂಜೆ ಮಾಡೋಣ ಅಂತ ಬರ್ತಾಯಿದ್ದೀನಿ. ರೆಡಿ ಆಗೋದೇನಿಲ್ಲ, ಸ್ವಲ್ಪ ಫೇರ್ ಆ್ಯಂಡ್ ಲವ್ಲಿ ಒಂದು ಪೌಡ್ರ್ ಅಷ್ಟೇ ಹಚ್ಚೋದು. ಇವಾಗ ದೀಪ ಹಚ್ಚಿದ್ದೀನಿ, ಇನ್ನೊಂದು ಹಚ್ಚುತ್ತಾಯಿದ್ದೀನಿ. ಅದು ಹತ್ತುತ್ತಾ ಇಲ್ಲ. ಇವಾಗ ಕಟ್ ಮಾಡಿಬಿಟ್ಟು ಹಚ್ಬಿಟ್ಟು ತೋರಿಸ್ತೀನಿ. ಇವಾಗ ಹಚ್ಚಿದ್ದೀನಿ ನೋಡಿ. ಇವಾಗ 2 ದೀಪನ ಹಚ್ಚಿದ್ದೀನಿ.
ಇವಾಗ ಪೂಜೆ ಮಾಡ್ತಾಯಿದ್ದೀನಿ. ಪೂಜೆ ಮಾಡಿಬಿಟ್ಟು ನಾನು ಪೂಜೆ ಮಾಡುವಾಗ ಒಂದು ಹೂವು ಬಿದ್ದಿದೆ, ನೀವು ಗಮನಿಸಿದ್ರೋ ಇಲ್ಲ. ಎರಡನೇ ದೀಪ ಹಚ್ಚುವಾಗ ಒಂದು ಹೂವು ಬಿತ್ತು, ಗಮನಿಸಿದರೆ ಗೊತ್ತಾಗುತ್ತೆ. ನಾನು ಯಾವಾಗಲೇ ಪೂಜೆ ಮಾಡಲಿ ಒಂದು ಹೂವು ಆಗಲಿ ಕೆಳಗೆ ಬೀಳುತ್ತೆ, ಯಾಕಂತ ಗೊತ್ತಿಲ್ಲ. ನಾನೇನು ಫಸ್ಟಿಗೆ ಇನ್ನೂ ಬೇಡ್ಕೊಂಡಿರಲ್ಲ, ಲಾಸ್ಟಿಗೆ ಬೇಡೋದು. ಅದು ಯಾಕೋ ಗೊತ್ತಿಲ್ಲ, ಮುಂಚೆನೇ ಬೀಳುತ್ತೆ. ಅದು ನಾನು ಸರಿಯಾಗಿಟ್ಟಿಲ್ಲೋ ಇನ್ನೂ ವರನೇ ಕೊಡ್ತಾ ಇರೋದು ಏನೋ ನನಗೆ ಗೊತ್ತಿಲ್ಲ ಫ್ರೆಂಡ್ಸ್, ನೀವೇ ಕಮೆಂಟ್ ಮಾಡಿ. ಹೀಗಿದೆ ನನ್ನ ದೇವ್ರ ಮನೆ. ಅದು ದೇವ್ರ ಮನೆ ಸಪ್ರೇಟಾಗಿಲ್ಲ. ನಾನು ಕಳ್ಶದ ಕಾಯಿ ಹೂವು ಬರಲಿ, ಅದು ಮೊಳಕೆ ಬರಲಿ ಅಂತ ಕಳ್ಶದ ಕಾಯಿ ತುಂಬ ದಿನದಿಂದ ತೆಗೆದಿರಲಿಲ್ಲ. ಅದು ಇವತ್ತು ತುಂಬ ದಿನ ಆಯಿತು ಅಂತಂದು ಏನಾಗಿದೆಯೋ ಅಂತ ಕಳ್ಶದ ಕಾಯಿ ಚೇಂಜ್ ಮಾಡಿದ್ನಲ್ಲ, ಅದೇ ಕಾಯಿ ಹೊಡೆದಿದ್ದೀನಿ. ಅದು ಹೂವು ಬಂದುಬಿಟ್ಟಿದೆ, ಮೊಗ್ಗು. ತುಂಬ ಬೇಜಾರಾಯ್ತು. ನಾನು ಇಷ್ಟು ದಿನ ಮೊಳಕೆ ಬರಲಿ ಅಂತಲೇ ಕಾಯ್ತಾ ಇದ್ದೆ. ಅದು ಕಾದಿರೋದೇ ಇವಾಗ ಆ ಥರ ಆಗಿಬಿಟ್ಟಿದೆ. ಇಷ್ಟು ದಿನ ಏನು ಕಾದಿದ್ನೋ ಅದು ಆಸೆನೇ ನಿರಾಸೆ ಆಗಿಬಿಡ್ತು. ನಾನು ಯಾಕಾದರೂ ಚೇಂಜ್ ಮಾಡಿದ್ದೀನಿ ಕಳ್ಶದ ಕಾಯಿ ಅನ್ನೋಷ್ಟು ಬೇಜಾರಾಗ್ಬಿಡ್ತು. ತುಂಬಾ ಬೇಜಾರಾಯಿತು. ನನ್ನ ಕಣ್ಣಲ್ಲಿ ನೀರೇ ತುಂಬ್ಕೊಬಿಡ್ತು. ನಾನು ಹೊಡಿಬಾರ್ದಾಗಿತ್ತು ಆ ಕಾಯಿ ಅನಿಸ್ಬಿಡ್ತು. ಚೇಂಜೇ ಮಾಡಬಾರ್ದಾಗ್ಬಿಟ್ಟು ಅನಿಸ್ಬಿಡ್ತು. 6 ತಿಂಗಳ ಮೇಲೇ ಆಯಿತು, ಒಂದೇ ಕಾಯಿ ಇಟ್ಟಿದ್ದೀನಿ. ಇವಾಗ ಅದೆಲ್ಲ ಆಯಿತು, ಪೂಜೆ ಮಾಡಿದ್ದು. ಸಾಂಬ್ರಾಣಿ ಹಾಕ್ಬಿಟ್ಟು ಇವಾಗ ಅಡುಗೆ ಮಾಡೋಕ್ಕೆ ಹೋಗ್ತಾಯಿದ್ದೀನಿ. ಬೇಳೆ ಅರಿಶಿನ ಹಾಕಿ ಕುಕ್ಕರ್ಗೆ ಇಟ್ಟಿದ್ದೀನಿ. ಇವಾಗ ತರಕಾರಿ ಇತ್ತು, ತರಕಾರಿ ಸಾಂಬಾರು ಮಾಡೋಣ ಅಂತ ಹೀರೆಕಾಯಿ ಮತ್ತು ಬೀನ್ಸ್ ಹಾಕಿ ತೊಳೆದು ಪಾತ್ರೆಯಲ್ಲಿ ಉಪ್ಪು ಹಾಕಿ ಇಟ್ಟಿದ್ದೀನಿ, ನೀರು ಹಾಕಿ. ಇವಾಗ ಕುದೀತಾ ಇದೆ ಅದು. ಇದು ಕುದ್ದ ಮೇಲೆ ಸಾಂಬಾರು ಮಾಡ್ತೀನಿ. ಇವಾಗ ಸಾಂಬಾರಿಗೆ ಮಸಾಲೆ ಪ್ರಿಪೇರ್ ಮಾಡ್ಕೊತೀನಿ. ಮಸಾಲೆ ಏನೇನು ಹಾಕ್ತೀನಿ, ಕಾಯಿ, ಟೊಮೊಟೊ, ಹುಣಸೆಹಣ್ಣು, ಖಾರ ಪುಡಿ, ಮಸಾಲೆ ಪುಡಿ ಅಂದರೆ ಧನಿಯಾ ಪುಡಿ, ಇಷ್ಟನ್ನು ಹಾಕ್ಕೊಂಡು ರುಬ್ಕೊಂಬರ್ತೀನಿ. ಬೇರೆ ಇನ್ನೇನೂ ಹಾಕಲ್ಲ. ಹಂಗೇನೂ ಮಾಡ್ಬೋದು, ನಾನು ಈ ಥರನೇ ಮಾಡ್ತೀನಿ. ಇವಾಗ ರುಬ್ಕೊಬಂದು ಒಗ್ಗರಣೆಗೆ ಹಾಕ್ತಾಯಿದ್ದೀನಿ. ಇದು ಸಾಂಬಾರು ಒಗ್ಗರಣೆ ಹಾಕ್ತಾಯಿರೋದು. ಇವಾಗ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಕಾದ್ಮೇಲೆ ಸ್ವಲ್ಪ ಸಾಸಿವೆ ಹಾಕ್ತಿದ್ದೀನಿ. ಸಾಸಿವೆ ಸಿಡಿದ ಮೇಲೆ ಜೀರಿಗೆ ಹಾಕ್ತೀನಿ. ಅದು ಚಿಟಪಟ ಅಂತ ಸಿಡಿಯುತ್ತಲ್ಲ, ಆ ಸಾಸಿವೆ ಚಿಟಪಟ ಅಂತ ಸಿಡಿಯುತ್ತಲ್ಲ ಆವಾಗ ಜೀರಿಗೆ ಹಾಕ್ತಾಯಿದ್ದೀನಿ. ಜೀರಿಗೆ ಹಾಕ್ಬಿಟ್ಟು ನನ್ನ ಮಗ ಡಿಸ್ಟರ್ಬ್ ಮಾಡಿದ್ನ, ಅದಕ್ಕೆ ಸ್ವಲ್ಪ ಸ್ಕಿಪ್ ಆಯಿತು. ಜೀರಿಗೆ ಹಾಕಿದ್ದೀನಿ. ಇವಾಗ ಕರ್ಬೇವು ಸೊಪ್ಪು ಹಾಕಿದ್ದೀನಿ. ಕರ್ಬೇವು ಸೊಪ್ಪು ಹಾಕಿದ್ಮೇಲೆ ಇವಾಗ ಈರುಳ್ಳಿ ಹಾಕ್ತಾಯಿದ್ದೀನಿ. ಇಷ್ಟೇ ಒಗ್ಗರಣೆ, ಮತ್ತೇನೂ ಹಾಕಲ್ಲ. ಹಿಂಗು ಖಾಲಿಯಾಗಿದೆ, ಹಿಂಗೆ ಹಾಕ್ತಾಯಿದ್ದೆ. ಹಿಂಗೆ ಖಾಲಿಯಾಗಿದೆ, ಅದಕ್ಕೆ ಹಾಕಿಲ್ಲ. ಇವಾಗ ಅದನ್ನ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಫ್ರೈ ಮಾಡ್ಕೊಂಡು ಆಗಲಿ ಅಂತ ಈ ಕಡೆ ಬಂದೆ. ಈ ಕಡೆ ಅವನು ಸ್ಟೋರಿ ಇದೆ ಅಂತಂದು ಅವರಪ್ಪ ಹೇಳ್ಕೊಡ್ತಾ ಇದ್ದಾನೆ. ಚಾಪೆ ಹಾಸ್ಕೊಂಡು ಕೂತ್ಕೊಳ್ಳೋದೆಲ್ಲ ಅಂತ ಹೇಳ್ತಾಯಿದ್ದೀನಿ. ಟೈಮ್ ಆಗಿದೆ ಆಗಲೇ 8:15. ಇವಾಗ ಇರಲಿ ಬಿಡು ಅಂದರು. ಇವಾಗ ಮಿಕ್ಸಿ ಮಾಡ್ಕೊಂಡಿದ್ನಲ್ಲ ಅದನ್ನ ಹಾಕಿದ್ದೀನಿ. ಅದನ್ನ ಹಾಕ್ಬಿಟ್ಟು ಅದು ಮಸಾಲೆ ಫ್ರೈ ಆದಮೇಲೆ ಇವಾಗ ಏನು ಹೀರೆಕಾಯಿ ಬೇಯಿಸ್ಕೊಂಡಿದ್ನೋ ಅದನ್ನ ಹಾಕಿದ್ದೀನಿ. ಇವಾಗ ಬೇಳೆ ಹಾಕ್ತೀನಿ. ಬೇಳೆನೂ ಹಾಕ್ಬಿಟ್ಟು ಕುದಿಯೋಕ್ಕೆ ಇಟ್ಟಿದ್ದೀನಿ. ಇವಾಗ ಕುದೀತಾ ಇದೆ. ತಳದಲ್ಲಿ ಒಂದು ಸ್ವಲ್ಪ ಇತ್ತಲ್ಲ ಕುಕ್ಕರಲ್ಲಿ ಬೇಳೆ, ಅದನ್ನೂ ಸ್ವಲ್ಪ ನೀರು ಹಾಕ್ಕೊಂಡು ಹಾಕ್ಕೊತಾ ಇದ್ದೀನಿ. ನೀರು ನೋಡಿ ಹಾಕ್ಕೊಂಡಿದ್ದೀನಿ, ನಮ್ಗೆ ಎಷ್ಟು ಬೇಕಷ್ಟು. ಇವಾಗೆಲ್ಲ ಕಲಿಸ್ತಾ ಇದ್ದೀನಿ, ಮಿಕ್ಸ್ ಮಾಡಿಬಿಟ್ಟು ಇಡ್ತೀನಿ. ಇದು ಒಂದು ಸ್ವಲ್ಪ ಹೊತ್ತು ಆಗಲೇ ಹೀರೆಕಾಯಿ ಬೆಂದಿರೋದ್ರಿಂದ ಇವಾಗ ಒಂದು 5 ನಿಮಿಷ ಕುದ್ರೆ ಸಾಕು, ರೆಡಿ ಆಯಿತು ಸಾಂಬಾರು. ಇದಕ್ಕೆ ಸ್ವಲ್ಪ ಮುದ್ದೆ ಅನ್ನ ಮಾಡಿಕೊಂಡು ಬೆಳಗ್ಗೆನೇ ಮುದ್ದೆ ಮಾಡಿದ್ದೀನಿ. ನಮ್ಮ ಮನೆಯವರು ಟಿಫನ್ ಏನು ಮಾಡಬೇಡ, ಕೆಮ್ಮು ಜಾಸ್ತಿ ಆಗಿದೆ, ಅನ್ನ ಸಾಂಬಾರು ಹಾಕಿ ಕಳಿಸು ಅಂದರು. ಅದಕ್ಕೆ ಇವಾಗ ಕುಕ್ಕರಲ್ಲಿ ಅನ್ನಕ್ಕೆ ಇಡೋಕ್ಕೆ ಆ ಕಡೆ ಸಾಂಬಾರು ಕುದೀತಾ ಇದೆ, ಈ ಕಡೆ ಅಕ್ಕಿ ತೊಳ್ಕೊಬಂದು ಇಟ್ಟಿದ್ದೀನಿ. 1 ಗ್ಲಾಸ್ಗೆ 2 ಗ್ಲಾಸ್ ನೀರು ಹಾಕಿದ್ದೀನಿ. ನಾವು ಮುದ್ದೆನೇ ತಿಂದ್ಕೊತೀವಿ, ಅವನಿಗೊಬ್ಬನಿಗೆಲ್ಲ. ಅದಕ್ಕೆ 1 ಗ್ಲಾಸ್ ಇಟ್ಟಿದ್ದೀನಿ. ಅದೇ ಎಲ್ರಿಗೂ ಆಗುತ್ತೆ. 1 ಗ್ಲಾಸ್ ಇಟ್ಟರೆ ಅಂದರೆ ಒಂದು 1/4 kgಗಿನ ಸ್ವಲ್ಪ ಕಡಿಮೆ ಬರುತ್ತೆ ಅಷ್ಟೇ. ಇವಾಗ 1 ವಿಶಿಲ್ ಕೂಗಿಸ್ತೀನಿ. ಇವಾಗ ನಿಶಾಂತನಿಗೂ ರಾಯನಿಗೂ ಸ್ನ್ಯಾಕ್ಸ್ ಬಾಕ್ಸಿಗೆ ಆ್ಯಪಲ್ ಕಟ್ ಮಾಡೋಣ ಅಂತ ಕೂತ್ಕೊಂಡಿದ್ದೀನಿ. ಸೆಂಟ್ರಲ್ ಅವ್ರು ಕರೆದ್ರು, ಕಟ್ ಮಾಡುವಾಗ ಎದ್ದೋಗಿದ್ದೆ. ಇವಾಗ ಬಂದು ಇನ್ನೊಂದು ಕಟ್ ಮಾಡ್ತಾಯಿದ್ದೀನಿ. ಇಬ್ರಿಗೂ ಒಂದೊಂದು ಚಿಕ್ಕದು, ಅದರಿಂದ ಒಂದೊಂದು ಹಾಕ್ತಾಯಿದ್ದೀನಿ ಇಬ್ರಿಗೂ. ಸಿಪ್ಪೆ ತೆಗೆದುಬಿಟ್ಟು ತೊಳ್ಕೊಬಂದಿದ್ದೆ, ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಕಟ್ ಮಾಡಿ ಹಾಕ್ಬಿಟ್ಟು ಚೆನ್ನಾಗಿರುತ್ತೆ ಆ್ಯಪಲೆಲ್ಲ. ನಿನ್ನೆ ದಾಳಿಂಬೆ ಹಾಕಿದ್ದೆ, ಮೊನ್ನೆ ಡ್ರೈ ಫ್ರೂಟ್ಸ್ ಹಾಕಿದ್ದೆ. ಇವತ್ತು ಆ್ಯಪಲ್ ಹಾಕ್ತಾಯಿದ್ದೀನಿ. ಆ್ಯಪಲ್ ಬೇಡ ಅಂದರು, ಯಾಕಂದರೆ ಕೆಮ್ಮಿದೆಯಲ್ಲ
ಹಂಗಾದ್ರೂ ಇಟ್ಕೊಂಡು ಏನು ಮಾಡೋದು, ಸುಮ್ಮನೆ ವೇಸ್ಟ್ ಆಗಿಬಿಡುತ್ತೆ ಅಂತ ಹಾಕ್ತಾಯಿದ್ದೀನಿ. ಕಟ್ ಮಾಡೋವಾಗ ಒಂದು ನಿಶಾಂತ್ಗೆ ಆಪಲ್ ಅಂದರೆ ತುಂಬ ಇಷ್ಟ. ಅವ್ನು ದಾಳಿಂಬ್ರೆ ಅಷ್ಟೊಂದು ಇಷ್ಟಪಡಲ್ಲ. ರಾಯನ್ ಎಲ್ಲ ತಿಂತಾನೆ, ಎಲ್ಲ ಹಣ್ಣನ್ನು ತಿಂತಾನೆ. ಅಂದರೆ ನಿಶಾಂತ್ ಅಷ್ಟೊಂದು ದಾಳಿಂಬ್ರೆನೂ ತಿಂತಾನೆ, ಅಷ್ಟೊಂದು ಇಷ್ಟಪಡಲ್ಲ. ಆಪಲೇ ಜಾಸ್ತಿ ಇಷ್ಟಪಡ್ತಾನೆ. ಅದರಿಂದ ಇವತ್ತು ಆಪಲ್ಲೇ ಹಾಕ್ತಾಯಿದ್ದೀನಿ. ಅವರಪ್ಪ ಬೈತಾ ಐತೆ, ಕೆಮ್ಮು ಕಫ ಆಗಿದೆ, ನೀನು ಆಪಲ್ ಹಾಕ್ತಾಯಿದ್ದೀಯ ಬಾಕ್ಸ್ಗೆ ಅಂತ. ಇವತ್ತೊಂದು ದಿನ ಅಷ್ಟೇ, ಆಮೇಲೆ ಹಾಕಲ್ಲ ಅಂತ ಹೇಳ್ತಾಯಿದ್ದೀನಿ. ನೀನೇ ತಿಂದು ಖಾಲಿ ಮಾಡು ಅಂತಿದ್ದಾರೆ. ಇವಾಗ ಅಡುಗೆ ಮಾಡೋಕ್ಕೆ ಹೋಗ್ತಾಯಿದ್ದೀನಿ. ಇವಾಗ ಕಟ್ ಮಾಡಿದ್ದಾಯ್ತಲ್ಲ, ಇವಾಗ ಅನ್ನದ ವಿಷಲ್ ಬಂತು. ಇವಾಗ ಆ ಕಡೆ ಅನ್ನದ ವಿಷಲ್ ಬರೋವರೆಗೂ ಅಕ್ಕಿ ತೊಳೆದಿಟ್ಟಿದ್ದೀನಿ ಮುದ್ದೆಗೆ. ಇವಾಗ ವಿಷಲ್ ಬರುತ್ತೆ. ವಿಷಲ್ ಬಂದ ತಕ್ಷಣ ಮುದ್ದೆಗೆ ಇಡ್ತೀನಿ. ವಿಷಲ್ ಬರಲಿ ಅಂತ ಕಾಯ್ತಾ ಇದ್ದೆ, ಅಲ್ಲೇ ನಿಂತ್ಕೊಂಡು ವೀಡಿಯೋ ಮಾಡ್ತಾಯಿದ್ದೆ. ಇವಾಗ ಬಂತು ವಿಷಲ್ಲು. ಇವಾಗ ಮುದ್ದೆಗೆ ಇಟ್ಟಿದ್ದೀನಿ. ಮುದ್ದೆ 2 ಮುದ್ದೆ ಮಾಡ್ತೀನಿ ಅಷ್ಟೇ. ಅವರು ಅನ್ನನೇ ತಿಂದ್ಕೊತಾರೆ, ನಮ್ಮಿಬ್ರಿಗೆ ಅಷ್ಟೇ ಅಲ್ವಾ. ಇವಾಗ ಮುದ್ದೆಗೆ ಹಿಟ್ಟು ಹಾಕಿದ್ದೀನಿ. ಅದು ಮುಕ್ಕಾಲು ಭಾಗ ಬೆಂದಿತ್ತು ಅಕ್ಕಿ. ಆಮೇಲೆ ಹಿಟ್ಟು ಹಾಕಿದ್ದೀನಿ. ಇವಾಗ ನಿಶಾಂತ್ ಸ್ನಾನ ಮಾಡ್ಕೊಂಬಂದಿದ್ದಾನೆ. ಅವ್ನು ನಿಕ್ಕರಿರಲಿಲ್ಲ, ಪ್ಯಾಂಟ್ ಹಾಕ್ಕೊಂಡಿದ್ದಾನೆ. ವೀಡಿಯೋ ಮಾಡ್ತಿದ್ದೀನಲ್ಲ, ಅಮ್ಮ ನನಗೆ ಪ್ಯಾಂಟ್ ಹಾಕು, ನಾನು ಹಂಗೆ ಇದ್ದೀನಿ ಅಂತಂದು. ಅದಕ್ಕೆ ಪ್ಯಾಂಟ್ ಹಾಕಿ ನೀವು ಪೌಡ್ರೆಲ್ಲ ಹಾಕಿ ರೆಡಿ ಮಾಡಿ ನಿಲ್ಲಿಸಿದ್ದೀನಿ. ರಾಯನ್ನು ನಿಶಾಂತ್ ಮೇಲೆ ಜಗಳ, ನನಗೆ ಆ ಪ್ಯಾಂಟ್ ಬೇಕು ಅಂತ. ಅವರಿಬ್ಬರು ಜಗಳ ಮಾಡ್ತಿದ್ರು. ನಾನು ಮುದ್ದೆ ಏನಾಗಿದೆಯೋ ಅಂತ ನೋಡ್ತಾ ಇದ್ದೀನಿ. ಅದು ಕುದೀತಾ ಇದೆ. ಇವಾಗ ಕುದ್ದಿದ್ದಾಗಿದೆ. ಇವಾಗ ಕಲಿಸ್ತಾ ಇದ್ದೀನಿ. ಅಂದರೆ ನಮ್ಮ ಕಡೆ ಕುಡಿಸ್ತಾ ಇದ್ದಾರೆ ಅಂತಾರೆ, ಈ ಕಡೆ ಕಲಿಸ್ತೀವಿ ಅಂತಾರೆ. ಅದಕ್ಕೆ ಕಲಿಸ್ತಿದ್ದೀನಿ ಅಂತಂದು ಹೇಳ್ತಾ ಇದ್ದೀನಿ. ನಮ್ಮ ಕಡೆ ಕುಡಿಸ್ತೀವಿ ಅಂತ ಹೇಳ್ತಾರೆ. ಇವಾಗ ಗಂಟೆಲ್ದಂಗೆ ನೀಟಾಗಿ ಕಲಿಸ್ಕೊಬರ್ತೀನಿ. ಅದು ನೀಟಾಗಿ ಕಲಿಸಿದ್ರೇ ಚೆನ್ನಾಗಿರುತ್ತೆ. ನಾನು ಅಕ್ಕಿ ಹಾಕ್ಬಿಟ್ಟೆ ಮಾಡ್ತೀನಿ. ಒಂದೇ ದಿನ ಅಕ್ಕಿ ಕಡಿಮೆ ಇದ್ದರೆ ಅಕ್ಕಿ ಇಲ್ದಂಗೆ ಮುದ್ದೆ ಮಾಡ್ತೀನಿ. ಇವಾಗ ಕಲಿಸ್ಕೊಬಂದಿದ್ದೀನಿ ನೋಡಿ, ನೀಟಾಗಿ ಕುಡಿಸ್ಕೊಂಡಿದ್ದೀನಿ. ಇವಾಗ ಸಾಂಬಾರನ್ನ ಮತ್ತೆ ಇಟ್ಟಿದ್ದೀನಿ ಬಿಸಿ ಆಗಲಿ ಅಂತ. ಬಿಸಿ ಇದ್ದರೆ ಚೆನ್ನಾಗೆ ಮುದ್ದೆ ತಿನ್ನೋಕ್ಕೆ. ಅದಕ್ಕೆ ಇವಾಗ ಬಿಸಿ ಆಯಿತು. ಮುದ್ದೆ ತಟ್ಕೊಂಡು ಬಂದಿದ್ದೀನಿ. ಇವಾಗ ಕುದೀತಾ ಇದೆ. ಇವಾಗ ಮುದ್ದೆ ಆಗಿದೆ. ಮುದ್ದೆ ಕಟ್ಬಿಟ್ಟಿಟ್ಟಿದ್ದೀನಿ. ಈ ಕಡೆ ಅನ್ನ ಆಗಿದೆ. ಸಾಂಬಾರು ಆ ಕಡೆ ಕುದೀತಾ ಇದೆ. ಕೆಮ್ಮಾಗಿದೆ ಫ್ರೆಂಡ್ಸ್, ಹೋಗ್ತಾನೆ ಇಲ್ಲ. ಇವಾಗ ದೇವ್ರ ಪೂಜೆನೂ ಆಯಿತು. ಅದು ಲಾಸ್ಟಿಗೆ ಅದ್ರಲ್ಲಿ ಹೂವು ಇರುತ್ತಲ್ಲ, ಅದು ಮುಡ್ಕೊತೀನಿ. ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ.